ಈಗ ಬಂದು 25 ವರ್ಷ ಆದರೂ ಟಿಬಿಟಿಯನ್ಸ್ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದಾರೆ, ವಾಸವಾಗಿದ್ದಾರೆ, ಅವ್ರಿಗೋಸ್ಕರ ಜಾಗನೂ ಕೊಟ್ಟಿದ್ದಾರೆ ಅನ್ನೋದನ್ನೇ ನನಗೆ ಗೊತ್ತಿರಲಿಲ್ಲ. ಗಾಯ್ಸ್ ಕಾಣ್ತಾ ಇದೆ, ಇದೇ ಟಿಬಿಟಿಯನ್ಸ್ನ ಗೋಲ್ಡನ್ ಟೆಂಪಲು. ನಿಜವಾಗ್ಲೂ ಗಾಯ್ಸ್ ಹೆಂಗಿದೆ ನೋಡಿ. ನಾನು ನಿಜವಾಗ್ಲೂ ಇಲ್ಲಿ ಬೇರೆ ಎಲ್ಲೋ ಬಂದ್ಬಿಟ್ಟಿದ್ದೀನಿ ನಾವು ನಮ್ಮ ಕರ್ನಾಟಕ ಬಿಟ್ಟು ಅಂತ ಅನಿಸ್ತಾ ಇದೆ. ಭ್ರಮೆ ಅಣ್ಣ ಛತ್ರಿ ಸ್ವಲ್ಪ ಮೇಲೆತ್ತಿ. ಟಿಬಿಟಿಯನ್ ಕಾಲೋನೀಸ್ ಎಲ್ಲ ನೋಡಿಕೊಂಡು ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ ಎಲ್ಲರೂ ಕೂಡ. ಏನೇನೂ ಆಗಲ್ಲ, ಈಗಿನ್ನೆಲ್ಲ ಬಿಲ್ಡಿಂಗ್ ವೇಸ್ಟು, ಎಷ್ಟು ಕಟ್ಟಿದ್ರೂ ಒಂದು ಬಿರುಗಾಳಿಗೆ ಬಿದ್ದೋಗೋ ಥರ ಇರ್ತವೆ. ಸೊ ಇದು ನಿಮ್ಮ ಮಳೆ ಬರ್ತಾ ಇದೆ, ವೆದರ್ ಮಾತ್ರ ಸೂಪರ್ ಆಗಿದೆ. ಇದ್ರ ಮಧ್ಯ ನನ್ನ ಮಗಳದೊಂದು ಪಾಟ್ಲೆ. ಚೈನಾದವರು ಅಟ್ಯಾಕ್ ಮಾಡಿದಾಗ ಟಿಬಿಟಿಯನ್ಸ್ನ ಹೆಡ್ ಆದಂತಹ ಗುರುಗಳಾದಂತಹ ದಲೈ ಲಾಮಾ ಅವರು ನಮ್ಮ ಭಾರತಕ್ಕೆ ಆಶ್ರಯ ಕೇಳಿ ಬಂದಾಗ ನಮ್ಮ ಭಾರತದ ಆಗಿನ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಸ್ವಾಗತದಿಂದ ನಮ್ಮ ಭಾರತಕ್ಕೆ ಕರ್ಕೋತಾರೆ. ಧರ್ಮ ಈ ಧರ್ಮ ಅಂತ ಯಾವತ್ತೂ ಭೇದ ಮಾಡಿಲ್ಲ. ತಾಯಿ ಹೇಗೆ ಎಲ್ಲ ಮಕ್ಕಳನ್ನ ತನ್ನ ಮಡಿಲಲ್ಲಿ ಇಟ್ಕೋತಾಳೋ ಹಾಗೆ ನಮ್ಮ ಭಾರತಾಂಬೆನೂ ಕೂಡ ಎಲ್ಲ ಜನಾಂಗದವ್ರನ್ನ ಎಲ್ಲರೂ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಅವರ ದೇವರಿಗೆ ಆರಾಧನೆ ಮಾಡುವಂಥ ಜಾಗ. ಇಲ್ಲಿ ನೋಡಿ, ಅವರ ಧರ್ಮನ ಆಚರಣೆ ಮಾಡ್ಕೊಳ್ಳಿ ಅಂತ ನಮ್ಮ ಸರ್ಕಾರದವರು ಅವ್ರಿಗೂ ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾರೆ. ಹಾಲು, ಆ ಬೌಲಲ್ಲಿರೋದೇನು, ಇವರು ಟಿಬೆಟಿಯನ್ಸಿಂದು ನೈವೇದ್ಯ ಕೊಡೋ ಒಂದು ರೀತಿನೇ ಡಿಫ್ರೆಂಟ್ ಆಗಿದೆ. ನಮ್ಮ ಕಡೆ ಎಲ್ಲ ಹಿತ್ತಾಳೆ ತಟ್ಟೆಯಲ್ಲಿ ನಾವು ಏನು ಅಡುಗೆ ಮಾಡ್ತೀವೋ ಮಡಿಯಿಂದ ಅದು ಕೊಡ್ತೀವಿ. ಬಟ್ ಇವರು ಒಂದ್ಸಲ ಅಫಿಷಿಯಲ್ ಸಂಜೆ 5 ಗಂಟೆ ಟೈಮು ಆದರೂ ಎಷ್ಟು ಇಬ್ಬನೇ ಬಿದ್ದಿದೆ. ತುಂಬ ಚಳಿ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ಇವ್ರು ಬಂದು ಅಲ್ಲಿ ಆ ಕಡೆಯಿಂದ ನೋಡ್ಕೊಂಡ್ ಬರೋಣ. ಏನಿಲ್ಲ ಮಚ್ಚ, ಇರೋದೇ ಇಷ್ಟೇ. ಕೊಟ್ಟಿದ್ದು 20 ರೂಪಾಯಿ ಕೊಟ್ಟಿದ್ದು ವೇಸ್ಟ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ನಿಜವಾಗ್ಲೂ ಇಲ್ಲಿಂದ ಇಡೀ ವ್ಯೂ ಪಾಯಿಂಟ್ ಮಡಿಕೇರಿ ವ್ಯೂ ಪಾಯಿಂಟ್. ಸಾರಿ, ಕೊಡಗಲ್ಲ, ಮಡಿಕೇರಿ. ರೀ ಓಯ್ ರೀ, ಕರಿಯೋದೇ ನಿಮ್ಮ ಅಪ್ಪ ತಿನ್ನೋದು ಕರಿಯೋದೇ ನೋಡ್ತಾ ಇದ್ದಾರೆ. ಹಾಯ್, ನಮಸ್ಕಾರ ಕಣ್ರಿ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಷಾಢ ಏಕಾದಶಿ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಪಾಂಡುರಂಗ ದೇವಸ್ಥಾನ, ಪಾಂಡುರಂಗ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಭಾನುವಾರ ಆಷಾಢ ಏಕಾದಶಿ. ಸೊ ಇವತ್ತು ಮೈಸೂರಲ್ಲಿ 2ನೇ ದಿನ ಆಷಾಢ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಹೀಗೆ ಮಡಿಕೇರಿ ಮತ್ತು ಟಿಬಿಟಿಯನ್ ಕಾಲೋನೀಸ್ ಎಲ್ಲ ನೋಡಿಕೊಂಡು ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ ಎಲ್ಲರೂ ಕೂಡ. ಸುಬ್ರಹ್ಮಣ್ಯದಿಂದ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈಗ ಮೈಸೂರು ಬಿಟ್ಟಾಯಿತು, ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾನು ಮೊಕ್ಕೆ ಟ್ರಾಫಿಕ್ ಜಾಮೇ ಟ್ರಾಫಿಕ್ ಕಳಿಯೋಷ್ಟರಲ್ಲಿ ಒಂದು ದಿವನೇ ಕಳ್ದಂಗ ಆಗುತ್ತೆ. ಸುಮ್ಮನೆ ಒಂದಿನ ಟ್ರಿಪ್ಪಿಗೆ ಬಂದವ್ರು ಮಾತ್ರ ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಎಲ್ಲ ನೋಡಿ. ನಮಸ್ಕಾರ ಕಣ್ರಿ ಅಂತ. ಇವತ್ತು ಆಷಾಢ ಏಕಾದಶಿ ಸ್ಪೆಷಲ್ ಅಂತ ಇಲ್ಲೇ ಹತ್ರದಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮದುವೆಗಿಂತ ಮುಂಚೆ ನಾನು ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಜೊತೆ ಬಂದಿದ್ದ ನೆನಪು ನನಗೆ. ಬಿಟ್ಟರೆ ನಾನು ಬರ್ತಾ ಇರೋದು ಅಪ್ಪನ ಜೊತೆ ಒಂದು ಸಲ ಬಂದಿದ್ದೆ. ಅದು ಮದುವೆ ಆದಮೇಲೆ ಬರ್ತಾ ಇರೋದು ಇದೇ ಫಸ್ಟು. ಇದು ಕೂಡ ಒಂದು ಪುರಾತನ ಕಾಲದ ಒಂದು ದೇವಸ್ಥಾನ. ನಿಜವಾಗ್ಲೂ ಗಾಯಸ್, ಆಗಿನ ದೇವಸ್ಥಾನ ಏನೇ ಒಂದು ಬಿರುಗಾಳಿ ಏನು ಬಂದರೂ ಏನೇನೂ ಆಗಲ್ಲ, ಆ ಥರ ಕಟ್ಟಿರ್ತಾರೆ. ಅಷ್ಟು ಆಗಿನ
ಇಂಜಿನಿಯರ್ಸ್ಗಳೇ ನಿಜವಾಗ ಜೀನಿಯಸ್ ಅಂತ ಅನ್ಸುತ್ತೆ. ಚೆನ್ನಾಗೂ ಡಿಸೈನ್ ಮಾಡಿರ್ತಾರೆ, ಕಲ್ಲಲ್ಲೇ ಕೆತ್ತಿರ್ತಾರಲ್ವ, ಏನೇನೂ ಆಗಲ್ಲ. ಈಗಿನ್ನೆಲ್ಲ ಬಿಲ್ಡಿಂಗ್ ವೇಸ್ಟು, ಎಷ್ಟು ಕಟ್ಟಿದ್ರೂ ಒಂದು ಬಿರುಗಾಳಿಗೆ ಬಿದ್ದೋಗೋ ಥರ ಇರ್ತವೆ. ಸೊ ಇದು ನಿಮಗೂ ನಿಜ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಣ್ಣ ಗಾಳಿ ಬರ್ತಾ ಇದೆ, ವೆದರ್ ಮಾತ್ರ ಸೂಪರ್ ಆಗಿದೆ. ಇದ್ರ ಮಧ್ಯ ನನ್ನ ಮಗಳದೊಂದು ಬಾಟ್ಲೆ. ವೆಲ್ಕಮ್ ಟು ಟಿಬಿಟಿಯನ್ ಕಾಲೋನಿ ಇನ್ ಕುಶಾಲನಗರ. ಸೊ ಬೈಲ್ಕೊಪ್ಪದಲ್ಲಿ ಕುಶಾಲನಗರದಲ್ಲಿರುವಂತಹ ಟಿಬಿಟಿಯನ್ ಕಾಲೋನಿಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ದೇವಸ್ಥಾನ ಎಲ್ಲ ಇದೆ. ಇದೇ ಫಸ್ಟ್ ಆ್ಯಕ್ಚುಲಿ ನಾವು ಬರ್ತಾ ಇರೋದು. ಎಲ್ಲರೂ ಬನ್ನಿ, ದೇವಸ್ಥಾನ ಹೇಗಿದೆ ತೋರಿಸ್ತೀವಿ. ಇಲ್ಲಿ ಟಿಬಿಟಿಯನ್ಸ್ಗಳು ವಾಸ ಮಾಡ್ತಾ ಇರ್ತಾರೆ. ನಾವು ಈಗ ಓಡಕ್ಕೆ ಹೋಗ್ತಾ ಇರೋ ದೇವಸ್ಥಾನ ಗೋಲ್ಡನ್ ಟೆಂಪಲ್. ಇದು ಟಿಬಿಟಿಯನ್ಸ್ನ ದೇವಸ್ಥಾನ ಆಗಿರುತ್ತೆ. ಭೂಮಿಗೆ ಬಂದು 25 ವರ್ಷ ಆದರೂ ಟಿಬಿಟಿಯನ್ಸ್ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದಾರೆ, ವಾಸವಾಗಿದ್ದಾರೆ, ಅವ್ರಿಗೋಸ್ಕರ ಜಾಗನೂ ಕೊಟ್ಟಿದ್ದಾರೆ ಅನ್ನೋದನ್ನೇ ನನಗೆ ಗೊತ್ತಿರಲಿಲ್ಲ. ಈ ಥರ ಒಂದು ಪ್ಲೇಸ್ ಇದೆ, ಈ ಥರ ಒಂದು ಗೋಲ್ಡನ್ ಟೆಂಪಲ್ ಕೂಡ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟು ನಮ್ಮ ಮನೆಯವರು ಕರ್ಕೊಂಬಂದಿದ್ರು ನಮಗೆ. ಸೊ ಬೇರೆ ಒಂದು ದೇಶಕ್ಕೆ ಬರ್ತಾ ಇದ್ದೀನೇನೋ ಅಂತ ಅನ್ನೋ ಅಷ್ಟು ಫೀಲ್ ಆಗ್ತಾ ಇದೆ. ಸೊ ಎಲ್ಲರೂ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ವಾವ್, ನೋಡಿ ಗಾಯ್ಸ್, ಕಾಣ್ತಾ ಇದೆ, ಇದೇ ಟಿಬಿಟನ್ಸ್ನ ಗೋಲ್ಡನ್ ಟೆಂಪಲು. ವಾವ್, ನಿಜವಾಗ್ಲೂ ಗಾಯ್ಸ್ ಹೆಂಗಿದೆ ನೋಡಿ. ನಾನು ನಿಜವಾಗ್ಲೂ ಇಲ್ಲಿ ಬೇರೆ ಎಲ್ಲೋ ಬಂದುಬಿಟ್ಟಿದ್ದೀನಿ ನಾವು, ನಮ್ಮ ಕರ್ನಾಟಕ ಬಿಟ್ಟು ಅಂತ ಅನ್ನಿಸ್ತಾ ಇದೆ. ಭ್ರಮೆ ಮಂಟಪತ್ರ ಪದ್ಮಸಂಭವ ಬೌದ್ಧ ಧರ್ಮ ವಿವಾಹ ಮಂದಿರ ಇರಬೇಕು, ವಿವಾಹ ಮಂದಿರ ಅಂತ. ಓ, ಇಲ್ಲೊಂದಿದೆ ಅಲ್ಲ, ಅಲ್ಲಿ ನೋ ಎಂಟ್ರಿ, ಅಲ್ಲಿ ಹೋಗಂಗಿಲ್ಲ. ಅದು ಅವ್ರ ಹಾಸ್ಟೆಲ್. ಅದು ಇದು ಆಫೀಸ್ಗಳು ಇವ್ರದ್ದು ಇಷ್ಟೇನಾ ಏರಿಯಾ? ಟಿಬಿಟಿಯನ್ಸು ನಮ್ಮ ಭಾರತ ದೇಶಕ್ಕೆ ಯಾಕೆ ಬಂದರು, ಏನು ಇವ್ರ ಹಿನ್ನೆಲೆ ಅಂದರೆ, ಟಿಬಿಟಿಯನ್ಸ್ನ ಚೈನಾದವರು ಅಟ್ಯಾಕ್ ಮಾಡಿದಾಗ ಟಿಬಿಟಿಯನ್ಸ್ನ ಹೆಡ್ ಆದಂತಹ ಗುರುಗಳಾದಂತಹ ದಲೈ ಲಾಮಾ ಅವರು ನಮ್ಮ ಭಾರತಕ್ಕೆ ಆಶ್ರಯ ಕೇಳಿ ಬಂದಾಗ ನಮ್ಮ ಭಾರತದ ಆಗಿನ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಸ್ವಾಗತದಿಂದ ನಮ್ಮ ಭಾರತಕ್ಕೆ ಕರ್ಕೋತಾರೆ. ಆಮೇಲೆ ಹಿಮಾಚಲ ಪ್ರದೇಶದಲ್ಲಿರುವಂತಹ ಧರ್ಮಶಾಲಾದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ದಲೈ ಲಾಮಾ ಅವರು ನಮಗೆ ಆಶ್ರಯ ಕೊಡಿ ಅಂತ ಕೇಳಿದಾಗ ಅವರಿಗೋಸ್ಕರ ಒಂದು 10 ರಾಜ್ಯನ ಬಿಟ್ಕೊಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ಟಿಬಿಟಿಯನ್ಸ್ ಸೆಟಲ್ಮೆಂಟ್ ಅಲ್ಲೊಂದಿದ್ರೆ, ಎರಡನೇದು ನಮ್ಮ ಕರ್ನಾಟಕದಲ್ಲಿ ಬೈಲ್ಕೊಪ್ಪದಲ್ಲಿ ಇದೆ. ನಾವು ನೋಡ್ತಾ ಇರೋದು ಅದೇ ನಮ್ಮ ಕರ್ನಾಟಕದಲ್ಲಿ ಇರೋಂತಹ ಟಿಬಿಟಿಯನ್ಸ್ ಕಾಲೋನಿ. ನಮ್ಮ ಭಾರತ ದೇಶ ಎಷ್ಟು ಗ್ರೇಟ್ ಅನಿಸುತ್ತೆ ಅಂದರೆ ಗಾಯ್ಸ್, ನಿಜವಾಗ್ಲೂ ಎಲ್ಲರನ್ನೂ ಸಮಾನದಿಂದ ನೋಡೋ ಅಂತಹ ಒಂದು ಮನೋಭಾವ, ಗುಣ ಎಲ್ಲನೂ ನಮ್ಮ ಭಾರತ ಮಾತೆಗಿದೆ. ಅವರು ಆ ಧರ್ಮ ಈ ಧರ್ಮ ಅಂತ ಯಾವತ್ತೂ ಭೇದ ಮಾಡಿಲ್ಲ. ತಾಯಿ ಹೇಗೆ ಎಲ್ಲ ಮಕ್ಕಳನ್ನ ತನ್ನ ಮಡಿಲಲ್ಲಿ ಇಟ್ಕೋತಾಳೋ ಹಾಗೆ ನಮ್ಮ ಭಾರತಾಂಬೆನೂ ಕೂಡ ಎಲ್ಲ ಜನಾಂಗದವ್ರನ್ನ, ಎಲ್ಲ ಧರ್ಮದವ್ರನ್ನ ಎಲ್ಲ ತನ್ನೊಳಗಡೆ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ನೀವು ಪುಣ್ಯ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಟಿಬಿಟಿಯನ್ಸ್ಗೋಸ್ಕರ, ಅವ್ರ ಮಕ್ಕಳಿಗೆ ಓದೋಕ್ಕೋಸ್ಕರ, ಅವರ ಜೀವನ ನಡೆಸೋಕ್ಕೋಸ್ಕರ ನಮ್ಮ 1962ರಲ್ಲಿ ನಮ್ಮ ಕರ್ನಾಟಕದವರು 3,000 ಎಕರೆ ಜಾಗನ, ಅಗ್ರಿಕಲ್ಚರ್ ಜಾಗನ ಈ ಟಿಬಿಟಿಯನ್ಸ್ಗೋಸ್ಕರ ಕೊಡ್ತಾರೆ. ಸೊ ಅವರಲ್ಲಿ ಒಟ್ಟು ಟೋಟಲಾಗಿ 22 ಹಳ್ಳಿಗಳಿದ್ದಾವೆ. ಸೊ ಇದು ನಮ್ಮ ಕರ್ನಾಟಕದಲ್ಲಿ 2ನೇ ಬಿಗ್ ಸೆಟಲ್ಮೆಂಟು ಟಿಬಿಟಿಯನ್ಸು. ಸೊ ಇದು ಗೋಲ್ಡನ್ ಟೆಂಪಲ್ ನೀವು ನೋಡ್ತಾ ಇರೋದು. ಇಲ್ಲಿ ನೋಡಿ, ಅವರ ಧರ್ಮನ ಆಚರಣೆ ಮಾಡ್ಕೊಳ್ಳಿ ಅಂತ ನಮ್ಮ ಸರ್ಕಾರದವರು ಅವ್ರಿಗೋಸ್ಕರ ಈ ಒಂದು ಜಾಗನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಗಾಯ್ಸ್, ಎಷ್ಟು ಕರುನಾಡು ಅಂದ್ರೇ ಹಾಗೆ, ಕರ್ನಾಟಕ ಅಂದರೆ ಇನ್ನೂ ಪುಣ್ಯ ಮಾಡಿರ್ತೀವಿ. ಅಷ್ಟು ಒಳ್ಳೆ ಕರುಣೆ ಅಂತಹ ಗುಣ ಇರೋವಂಥವರೆಲ್ಲ ನಾವು. ಇದು ನಮ್ಮ ಗೋಲ್ಡನ್ ಟೆಂಪಲ್ ಅಂದರೆ ಟಿಬಿಟಿಯನ್ಸ್ನ ಗೋಲ್ಡನ್ ಟೆಂಪಲು. ಇದು ಅವರು ಆರಾಧ್ಯ ಮಾಡುವಂತಹ ದೇವರುಗಳು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪೀಠ, ಅದೆಲ್ಲ ಅವರು ಪಠಿಸುವಂತಹ ಜಾಗ. ಗೋಡೆಯ ಬಾಗಿಲು ಏನು ಪೇಂಟಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಪೇಂಟಿಂಗು ಒಂದೊಂದು ಅರ್ಥ ಇದೆ. ಅವರು ಟಿಬಿಟಿಯನ್ಸ್ ಒಂದೊಂದು ಧರ್ಮ, ಅವರ ದೇವರು ಯಾವ್ಯಾವ ದೇವರು, ಹೇಗೆ ಅವತಾರ, ನಮ್ಮ ಹೇಗೆ ವಿಷ್ಣು ದಶಾವತಾರ ಎತ್ತಿ ಈ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡಿದಾರಲ್ವ, ಹಾಗೆ ಇವರ ಒಂದು ಧರ್ಮದಲ್ಲೂ ಕೂಡ ಈ ಥರ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋವಂತಹ ಪೇಂಟಿಂಗ್ ಆಗಿರ್ಬೋದು, ಎಲ್ಲನೂ ಅವರು ಪೇಂಟಿಂಗ್ ಮೂಲಕನೇ ಬರೆದಿದ್ದಾರೆ ಇಲ್ಲಿ. ಸೊ ಇದೇ ಗಾಯ್ಸ್, ಆವಾಗಲೇ ನಾವೆಲ್ಲ ನೋಡ್ಕೊಂಬಂದಿದ್ದು ಮಂಟಪ,
ಮತ್ತು ಎಲ್ಲ ಬೇರೆ ಬೇರೆ ಜಾಗ. ಇದು ಗೋಲ್ಡನ್ ಟೆಂಪಲ್ ಆ್ಯಕ್ಚುಲಿ ಹೋಗ್ತಾ ಇರೋದು ಈಗ. ನೋಡಿ ಗಾಯ್ಸ್ ಹೇಗಿದೆ ಗೋಲ್ಡನ್ ಟೆಂಪಲ್ ಒಳಗಡೆ. ನೋಡೋಣ ಬನ್ನಿ ಏನೇನಿದೆ ಒಳಗಡೆ ಅಂತ. ಹೆಂಗಿದೆ ಸಖತ್ತಾಗಿದೆ. ಅಲ್ಲಿಂದ ಎಂಟ್ರಿ ಇಲ್ಲ, ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಏನೋ ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾರೆ. ಹಾಲು, ಆ ಬೌಲಲ್ಲಿರೋದೇನು ಅದು ಫ್ರೂಟ್ಸು ವಾವ್ ಎಲ್ಲ ಇಟ್ಟಿದ್ದಾರೆ. ಮಧ್ಯ ಫ್ರೂಟ್ಸ್ ಇಟ್ಟಿದ್ದಾರೆ. ಓ ಅಮೂಲ್ ಹಾಲು ಇಟ್ಟಿದ್ದಾರೆ. ಇದು ನೈವೇದ್ಯಕ್ಕೇನೋ. ಇವರು ಟಿಬೆಟಿಯನ್ಸಿಂದು ನೈವೇದ್ಯ ಕೊಡೋ ಒಂದು ರೀತಿಯೇ ಡಿಫ್ರೆಂಟ್ ಆಗಿದೆ. ನಮ್ಮ ಕಡೆ ಎಲ್ಲ ಹಿತ್ತಾಳೆ ತಟ್ಟೆಯಲ್ಲಿ ನಾವು ಏನು ಅಡುಗೆ ಮಾಡ್ತೀವೋ ಮಡಿಯಿಂದ ಅದು ಕೊಡ್ತೀವಿ. ಬಟ್ ಇವರು ಒಂದು ಸಲ ಅಫಿಷಿಯಲ್ ಥರ ಕುಂಡದಲ್ಲೆಲ್ಲ ಹಣ್ಣುಗಳು ಮತ್ತು ಮಿಲ್ಕ್ ಎಲ್ಲ ಇಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್ ಪೇಂಟಿಂಗು ಎಷ್ಟು ಅರ್ಥಪೂರ್ಣವಾಗಿದೆ. ಅವೇ ಪೇಂಟಿಂಗ್ಗಳೆಲ್ಲ ನಿಜವಾಗ್ಲೂ ಅವಾರ್ಡ್ ಕೊಡಬೇಕಂದ್ರೆ ಪೇಂಟಿಂಗ್ ಬರೆದವ್ರಿಗೆ ಅವಾರ್ಡ್ ಕೊಡಬೇಕು ಅನಿಸುತ್ತೆ. ಅವ್ರಿಗೆ ಕೊಟ್ಟಂತಹ 3000 ಎಕರೆ ಜಾಗದಲ್ಲಿ ಅವರು ಹೇಗೆ 22 ಹಳ್ಳಿಗಳನ್ನು ಮಾಡ್ಕೊಂಡಿದ್ದಾರೋ ಅದೇ ಥರದ್ದು ಮಾಡೆಲ್ ಥರ ಮಾಡಿ ಇಲ್ಲಿ ಶೋಗಿಟ್ಟಿದ್ದಾರೆ. ಊರು ಹೇಗಿದೆ, ದಾರಿ ಹೇಗಿದೆ, ಏರಿಯಾ ಅವ್ರ ಊರಿಗೆ ಕೊಟ್ಟಿದ್ದು ಹೆಂಗಿದೆ ಹಾಗೆ ಮಾಡಿದ್ದಾರೆ. ಅವ್ರ ದೇವಸ್ಥಾನ, ಆ ದೇವಸ್ಥಾನ ಈಗ ನಾವು ಅದೆಲ್ಲ ನೋಡ್ಕೊಂಡು ಬಂದಿದ್ದು. ಇದೆಲ್ಲ ಅವ್ರ ಊರಿಂದ ಮನೆಗಳು. ಅಲ್ಲಿಂದ ಎಂಟ್ರೆನ್ಸ್ ನಾವು ಬಂದ್ವಲ್ಲ, ಅದು ಎಂಟ್ರೆನ್ಸ್. ಅಲ್ಲಿಂದ ಈ ಕಡೆಯಿಂದ ರೋಡ್ ಎಲ್ಲ ಮಾಡಿದ್ದಾರೆ. ಇದು ಆಶ್ರಮ, ಅದು ಮೇಲಿರೋದೆಲ್ಲ ಆಶ್ರಮ. ಸೇಮ್ ಹಂಗೆ ಮಾಡಿದ್ದಾರೆ. ಟಿಬೆಟಿಯನ್ ಆಶ್ರಮ ಮಾದರಿ ಅಂತ ತುಂಬ ಚೆನ್ನಾಗಿ ಮಾಡಿದಾರಲ್ಲ. ಈಗ ನಾವು ಇಲ್ಲಿ ನೋಡಿಕೊಂಡು ಇದು ನೋಡಿಕೊಂಡು ಇಲ್ಲಿ ನೋಡ್ಕೊಂಡು ಈಗ ನಾವು ಇಲ್ಲಿ ಇರೋದು ಇದಕ್ಕೆ ಬಂದಿದ್ದೀಗ. ಹಾಂ, ಇದು ಈಗ ನೋಡ್ಕೊಂಡು ಬಂದಲ್ಲ, ಅಲ್ಲಿ ನೋಡಿದ್ವಲ್ಲ, ಅದು ಚೆನ್ನಾಗಿದೆ ನೋಡ್ರಿ. ಅವ್ರು ಹಚ್ಚೋ ದೀಪಗಳು ಎಣ್ಣೆ ಹಾಕಿದ ಬತ್ತಿ ಹಾಕಿದ್ದಾರೆ. ಇದು ರಾತ್ರಿ ಹಚ್ತಾರೆ, ರಾತ್ರಿ ಉರಿಸ್ತಾರೆ, ರಾತ್ರಿ ಫುಲ್ ಹಚ್ತಾರೆ. ಒಂಥರ ಫುಲ್ ಇದು ಗೋಲ್ಡನ್ ಅಂದರೆ ಇದೇ ಒಂದು ಜ್ಯೋತಿ ಥರ ಕಾಣುತ್ತೆ. ಅಷ್ಟು ಚೆನ್ನಾಗಿ ಹಚ್ತಾರೆ ರಾತ್ರಿ. ಎಷ್ಟೊಂದಿದೆ ಅಲ್ಲ ಮಮ್ಮಿ, ಎಷ್ಟಿದೆ ಅಂತ ಸುಮಾರು ಇಟ್ಟಿದ್ದಾರೆ. ಚೌಕ ಪೂರ್ತಿ ಇಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಗೈಸ್, ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಗಾರ್ಡನ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಓ ಆಶ್ರಮ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಸ್. ಇದೆಲ್ಲ ಆಶ್ರಮ ಅಲ್ಲ, ಸ್ಟೂಡೆಂಟ್ಸ್ ಓದಕ್ಕೆ ಬಂದಿರೋದು, ಪಾಠ ಪಠನೆ ಮಾಡೋಕ್ಕೆ ಬಂದವ್ರದ್ದು. ಚೈನೀಸ್ ಒಂದು ದೇಶಕ್ಕೆ ಬಂದಿರೋ ಥರ ಫೀಲ್ ಆಯಿತು. ನೆಕ್ಸ್ಟ್ ಎಲ್ಲೋಗೋದೀಗ? ಮಡಿಕೇರಿ. ನೋಡಿ ನಾವು ಮಡಿಕೇರಿ ಪಾರ್ಕಿಗೆ ಬಂದಿದ್ದೀವಿ. ಎಷ್ಟು ಚಳಿ ಆಗ್ತಾ ಇದೆ ಗಾಯ್ಸ್. ಯಪ್ಪ ನೋಡಿ, 5 ಗಂಟೆ ಸಂಜೆ 5 ಗಂಟೆ ಟೈಮು, ಆದರೂ ಎಷ್ಟು ಇಬ್ಬನಿ ಬಿದ್ದಿದೆ. ಸೂಪರ್ ಆಗಿದೆ. ಇಲ್ಲಿ ಎದುರುಗಡೆ ಎಲ್ಲ ಮಾಡ್ತಾರೆ. ತುಂಬ ಚಳಿ ಆಗ್ತಾ ಇದೆ, ಕುಡ್ಕೊಳಕ್ಕಾಗ್ತಾ ಇಲ್ಲ. ಏನು ಅನಿಸ್ತಾ ಇದೆ ಇಲ್ಲಿ ಬಂದು? ಈ ಚಳಿಯಲ್ಲಿ ಈ ಮಳೆಯಲ್ಲಿ ಬಂದು ಬಿಸಿ ಬಿಸಿ ಏನಾದ್ರೂ ಇದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಆ ಕಡೆಯಿಂದ ನೋಡ್ಕೊಂಡ್ ಬರೋಣ. ಏನಿಲ್ಲ ಮಚ್ಚ, ಇರೋದೇ ಇಷ್ಟೇ. ಕೊಟ್ಟಿದ್ದು 20 ರೂಪಾಯಿ ಕೊಟ್ಟಿದ್ವಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜದ್ಗಾರ್ ಯಾರು ಅವರಪ್ಪ? ಎಲ್ಲ ಮಾಡ್ಕೊಂಡು ಇದೆ ಮಾಡಿದ ಅಲ್ಲೆಲ್ಲ ವಿಡಿಯೋ ಮಾಡಿ ನೀವು ಪಾಪುಗೆ ಕುಶಾನಿಗೆ ಹೆಚ್ಕೊಂಡಿದ್ನಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಜವಾಗ್ಲೂ ಇಲ್ಲಿಂದ ಇಡೀ ವ್ಯೂ ಪಾಯಿಂಟ್. ಮಡಿಕೇರಿ ವ್ಯೂ ಪಾಯಿಂಟ್, ಸಾರಿ ಕೊಡಗಲ್ಲ, ಮಡಿಕೇರಿ. ಈ ಮಂಜಿಗೆ ಏನು ಕಾಣ್ತಾನೆ ಇಲ್ಲ. ಚಡಿ ಆಗ್ತದೆ. ಮೇಲೆತ್ರಿ ಅಣ್ಣ, ಛತ್ರಿ ಸ್ವಲ್ಪ ಮೇಲೆತ್ರಿ. ಯಾರು ಇವರಲ್ಲ? ಇಷ್ಟು ಮಂಚ್ ಕರಗ್ಬಿಡ್ತು, ಮಳೆ ಮನೆಗಿನ ಏನು ಕಾಣ್ತಾನೆ ಇಲ್ಲ. ನಿಜವಾಗ್ಲೂ ಇಲ್ಲಿಂದ ಬಿದ್ಬಿಡ್ರೆ ಅಂತ. ಓಯ್ ಧ್ರುತಿ ರೀ, ಓಯ್ ರೀ, ಕರಿಯೋದೇ ನೀವು. ನಿಮ್ಮ ಅಪ್ಪ ತಿನ್ನೋದು ಕರಿಯೋದೇ ನೋಡ್ತಾ ಇದ್ದಾರೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಎಂಜಾಯ್ಮೆಂಟ್ ವ್ಲಾಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಟು ದ ನೆಕ್ಸ್ಟ್ ವ್ಲಾಗ್. ಬೈ ಬೈ ಗಾಯ್ಸ್.